ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಯುಜಿ ಅಕಾಡೆಮಿಗೆ ಸ್ವಾಗತ. ಗ್ರೂಪ್ ಸಿ ಆಗಿರ್ಬೋದು, ಪಿ ಡಿ ಒ ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, ಇವುಗಳಲ್ಲಿ ಏನಪ್ಪ ಅಂದರೆ ಕನ್ನಡವನ್ನು 35 ಪ್ರಶ್ನೆಗಳಿಗೆ ಕೇಳಲಾಗುತ್ತದೆ. ಆದ್ದರಿಂದ MCQ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ತಂದಿನಿ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಈ ಗಾದೆಯು ಈ ಅಲಂಕಾರಕ್ಕೂ ಉದಾಹರಣೆಯಾಗಿದೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಯಾವುದಕ್ಕೆ ಉದಾಹರಣೆ? ರೂಪಕ, ದೃಷ್ಟಾಂತ, ಯಮಕ, ದೀಪಕ ಯಾವ ಅಲಂಕಾರಕ್ಕೆ ಉದಾಹರಣೆ? ಸರಿಯಾದ ಉತ್ತರ ಏನಪ್ಪ ಅಂದರೆ ದೃಷ್ಟಾಂತ ಅಲಂಕಾರ. ದೃಷ್ಟಾಂತ ಅಲಂಕಾರ. ನೋಡಿ, ದೃಷ್ಟಾಂತ ಅಲಂಕಾರ ಅಂದರೆ ವಿಶಾಲ ಅರ್ಥದಲ್ಲಿ ಕಾವ್ಯದ ರಮಣೀಯತೆ ಅಥವಾ ಅದರ ಸೌಂದರ್ಯಕ್ಕೆ ಕಾರಣವಾಗುವ ಶಬ್ದ ಅಥವಾ ಉಕ್ತಿಯನ್ನು ಇದಕ್ಕೇನಂತ ಕರೀತೀರಪ್ಪ ಅಂದ್ರೆ ಅಲಂಕಾರ ಅಂತ ಕರೀತೀರ, ಹೌದಾ? ನೋಡಿ, ಶಬ್ದದ ಅಥವಾ ಕಾವ್ಯದ ರಮಣೀಯತೆ ಮತ್ತು ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಏನಪ್ಪ ಅಂದರೆ ಅಲಂಕಾರ ಅಂತ ಹೇಳ್ತೀವಿ. ಅಲಂಕಾರದ ಪ್ರಸ್ಥಾನ ನೋಡಿ, ಒಂದು ಕಾವ್ಯದಲ್ಲಿ ಅಲಂಕಾರವೇ ಪ್ರಮುಖವಾಗಿರುವುದು. ಅದರಲ್ಲಿ ಏನಪ್ಪ ಅಂದರೆ ಶಬ್ದಾಲಂಕಾರ ಅಂದರೆ ಏನಪ್ಪ ಅಂದರೆ ಶಬ್ದಗಳ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದು. ಶಬ್ದಗಳ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಶಬ್ದಾಲಂಕಾರ ಅಂತ ಕರಿತೀವಿ, ಹೌದಾ? ಅಂದರೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ, ಈ ಥರ ಹೇಳೋದು, ಹೌದಾ? ಇದರಲ್ಲಿ ಏನಪ್ಪ ಅಂದರೆ ಶಬ್ದಾಲಂಕಾರದಲ್ಲಿ ಅನುಪ್ರಾಸ ಬರ್ತದೆ, ಯಮಕ ಬರ್ತದೆ, ಚಿತ್ರಕವಿತ್ವ ಬರ್ತದೆ, ಹೌದಾ? ಈ ರೀತಿಯಾಗಿ ಕಂಡುಬರ್ತದೆ ಅಂತ ಹೇಳ್ಬೋದು. ಇನ್ನು ಅರ್ಥಾಲಂಕಾರ ಅಂದರೆ ಅರ್ಥದ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದು. ನೋಡಿ, ಶಬ್ದಾಲಂಕಾರ ಅಂದರೆ ಶಬ್ದಗಳ ಮೂಲಕ ಏನು ಕಾವ್ಯದ ಸೊಬಗನ್ನು ಹೆಚ್ಚಿಸಲಾಗಿತ್ತು. ಆದರೆ ಅರ್ಥಾಲಂಕಾರದಲ್ಲಿ ಅರ್ಥದ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದಕ್ಕೆ ನಾವು ಅರ್ಥಾಲಂಕಾರ ಅಂತ ಕರಿತೀವಿ. ಇದರಲ್ಲಿ ಏನಪ್ಪ ಅಂದರೆ 8 ಪ್ರಕಾರಗಳಲ್ಲಿ ಅಲಂಕಾರಗಳನ್ನು ನಾವು ಕಾಣ್ತೀವಿ. ಉಪಮೆ, ದೀಪಕ, ರೂಪಕ, ಉತ್ಪ್ರೇಕ್ಷಕ, ಅರ್ಥಾಂತರ ನ್ಯಾಸ, ವಿಶ್ಲೇಷಣೆ, ಹೌದಾ, ಶ್ಲೇಷೆ, ಅತಿಶಯೋಕ್ತಿ, ಸ್ವಭಾವೋಕ್ತಿ, ಈ ರೀತಿ ಕಾಣ್ತೀವಿ. ನೋಡಿ, ಯಮಕ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದ, ಒಂದು ಪದದ ಆದಿಯಾಗಿರ್ಬೋದು, ಮಧ್ಯ ಆಗಿರ್ಬೋದು, ಅಂತ್ಯದಲ್ಲಿ ನಿಯತವಾಗಿ ಪುನಃ ಬಂದರೆ ಅದಕ್ಕೆ ಯಮಕ ಅಂತ ಕರೀತದ, ಹೌದಾ? ಉದಾಹರಣೆ ನೋಡಿ, ಬರಹೆನ್ ನುಕುಂಬನಂ ಶುಂಭವನಂ ಜಂಬವನಂ, ಈ ಥರ ಬರಬೇಕು. ಅದಕ್ಕೆ ಏನಪ್ಪ ಅಂದರೆ ಯಮಕ ಅಂತ ಕರಿತೀವಿ. ಇನ್ನು ದೀಪಕ ಅಲಂಕಾರ ಅಂದರೆ ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳ ವ್ಯಕ್ತಿಗಳು ಒಂದೇ ಎಂದು ವರ್ಣಿಸುವುದು. ಪ್ರಸ್ತುತ ಆಗಿರ್ಬೋದು ಅಥವಾ ಅಪ್ರಸ್ತುತವಾಗಿರ್ಬೋದು, ಆ ವಸ್ತುಗಳು ವ್ಯಕ್ತಿಗಳು ಒಂದೇ ರೀತಿಯಾಗಿದೆ ಅಂತ ವರ್ಣಿಸೋದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ದೀಪಕ ಅಲಂಕಾರ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ಗಿಳಿಮರಿ ನೆರೆಯದ ನಂದನ ವಳಿಸು ವಿಹರಿಸು ಪೂಗಳ ಕಳವರದಿಂ, ಈ ರೀತಿ ಬರೋದು, ಹೌದಾ? ದೀಪಕ ಅಲಂಕಾರ ಅಂತ ಕರಿತೀವಿ. ಇನ್ನು ಇಲ್ಲಿ ಏನು ಹೇಳಕತ್ತನಪ್ಪ ಅಂದರೆ ಗಿಳಿಮರಿ ಇಲ್ಲದ ತೋಟ, ಮರಿದುಂಬಿ ಇಲ್ಲದ ತೋಟ, ಹಂಸಗಳಿಲ್ಲದ ಸರೋವರ, ಇವೆಲ್ಲವೂ ಏನಪ್ಪ ಅಂದ್ರೆ ಅಪ್ರಸ್ತುತವಾದದ್ದು. ಮಕ್ಕಳ ಆಡದ ಅಂಗಳ, ಇದು ಏನಪ್ಪ ಅಂದ್ರೆ ಅಂಗಳವಲ್ಲ ಅಂತ ಹೇಳ್ತಾನ. ಇದು ದೀಪಕ ಅಲಂಕಾರದಲ್ಲಿ ಕಂಡುಬರೋ ಒಂದು ದೃಶ್ಯ. ಇನ್ನು ರೂಪಕ ಅಲಂಕಾರದಲ್ಲಿ ಅಂದರೆ ಉಪಮೇಯ ಉಪಮಾನ ಎರಡೂ ಒಂದೇ ಎಂದು ವರ್ಣಿಸುವುದು. ಉಪಮೇಯ ಮತ್ತು ಉಪಮಾನ ಎರಡೂ ಒಂದೇ ಅಂತ ವರ್ಣಿಸುವುದಕ್ಕೆ ಏನಂತ ಕರಿತೀವಪ್ಪ ಅಂದರೆ ರೂಪಕ ಅಲಂಕಾರ ಅಂತ ಕರಿತೀವಿ. ರೂಪಕ ಅಲಂಕಾರ. ನೋಡಿ, ಉಪಮೇಯ ಅಂದರೆ ಹೋಲಿಸಿಕೊಳ್ಳುವ ವಸ್ತು. ಉಪಮೇಯ ಅಂದರೆ ಏನು? ಹೋಲಿಸಿಕೊಳ್ಳುವ ವಸ್ತು ಅಂತ ಕರಿತೀವಿ. ಉಪಮಾನ ಅಂದರೆ ಹೋಲಿಕೆ ಮಾಡುವ ವಸ್ತುಕ್ಕೆ ನಾವು ಉಪಮಾನ ಎಂದು ಕರೀತೀವಿ, ಹೌದಾ? ಉಪಮೇಯ ಮತ್ತು ಉಪಮಾನ ಅಂದರೆ ಹೋಲಿಸಿಕೊಳ್ಳುವ ವಸ್ತು ಮತ್ತು ಹೋಲಿಕೆ ಮಾಡುವ ವಸ್ತು ಎರಡೂ ಒಂದೇ ಅಂತ ಯಾವುದೋ ಅಲಂಕಾರ ಯಾವ ಅಲಂಕಾರದಲ್ಲಿ ಬರುತ್ತೆ ಅದಕ್ಕೂ ರೂಪಕ ಅಲಂಕಾರ ಅಂತ ಕರಿತೀವಿ. ನೆಕ್ಸ್ಟ್ ಉದಾಹರಣೆ ನೋಡಿ, ರೂಪಕ ಅಲಂಕಾರಕ್ಕೆ
ಸೀತೆಯ ಮುಖ ಕಮಲ. ಸೀತೆಯ ಮುಖ ಏನಪ್ಪ ಅಂದರೆ ಕಮಲ. ಅಂದರೆ ಕಮಲ ಹೆಂಗದಂದ್ರೆ ಸೀತೆಯ ಮುಖ ಇದ್ದಂಗೆ, ಸೀತೆಯ ಮುಖ ಹೆಂಗಂದ್ರೆ ಕಮಲ. ಅಂದರೆ ಸೀತೆಯ ಮುಖವನ್ನು ಕಮಲಕ್ಕೆ ನಾವು ಹೋಲಿಕೆ ಮಾಡಕತ್ತೀವಿ. ಇಲ್ಲಿ ಉಪಮೇಯ ಏನಪ್ಪ ಅಂದರೆ ಸೀತೆಯ ಮುಖ, ಉಪಮಾನ ಏನಪ್ಪ ಅಂದರೆ ಕಮಲ. ಸೀತೆಯ ಮುಖ ಹೆಂಗದ ಅಗದಿ ಕಮಲ ಇದ್ದಂಗೆ ಅಂತ ಹೇಳ್ತೀವಲ್ಲ ಆ ರೀತಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ದೃಷ್ಟಾಂತದ ಅಲಂಕಾರ. ಎರಡು ಬೇರೆ ಬೇರೆ ಕಾವ್ಯಗಳು ಅರ್ಥದಿಂದ ಒಂದಕ್ಕೊಂದು ಬಿಂಬದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತದ ಅಲಂಕಾರ ಅಂತ ಕರಿತೀವಿ. ಎರಡೂ ವಸ್ತುಗಳು ಏನಪ್ಪ ಅಂದರೆ ಬೇರೆ ಬೇರೆ ಆಗಿರ್ತಾರ, ಅವು ಅರ್ಥಗಳಿಂದ ಏನಪ್ಪ ಅಂದರೆ ಒಂದಕ್ಕೊಂದು ಸೇಮ್ ಆವಂತಿಸಿ ತೋರಿಸ್ಬೇಕು, ಅಂದರೆ ಪ್ರತಿಬಿಂಬದಂತೆ ತೋರುವಂತಿದ್ದರೆ ಅದಕ್ಕೆ ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಹೌದಲ್ಲ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧು ಇಲ್ಲ. ಇನ್ನು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಇವೆಲ್ಲ ಏನಪ್ಪ ಅಂದರೆ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಮ ಗಮನಕ್ಕೆ, ಯಾವುದೇ ಗಾದೆ ಮಾತುಗಳಾಗಿರ್ಬೋದು ಅವೆಲ್ಲವೂ ಏನಪ್ಪ ಅಂದರೆ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ. ಯಾವುದೇ ಗಾದೆ ಮಾತಾಗಿರ್ಬೋದು ಅವೆಲ್ಲವೂ ಏನಪ್ಪ ಅಂದರೆ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್, ಸಂಪೂರ್ಣವಾಗಿ ಸಮಾನಾರ್ಥಕ ಗುಂಪು ಪದಗಳಿರುವ ಆಪ್ಷನ್ಸನ್ನು ಆಯ್ಕೆ ಮಾಡಿ. ಚಡಾವು, ಏರು, ದಿನ್ನೆ, ಎತ್ತರ. ನೆಕ್ಸ್ಟ್, ಏರು, ದಿನ್ನೆ, ಹಳ್ಳ, ನೀರು. ನೆಕ್ಸ್ಟ್, ತಗ್ಗು, ದಿನ್ನೆ, ಚಡಾವು, ಕಾಲುವೆ. ನೆಕ್ಸ್ಟ್, ಸಮ, ವಿಷಮ, ಕೂಡು, ಓಡು. ಅಂದರೆ ಸಮಾನಾರ್ಥಕ ಪದಗಳಿರುವ ಒಂದು ಗುಂಪನ್ನು ಆಯ್ಕೆ ಮಾಡಿ ಅಂತ ಕೇಳೇನು. ಸಮಾನಾರ್ಥಕ ಪದ ಇರುವ ಸರಿಯಾದ ಉತ್ತರ ಏನಪ್ಪ ಅಂದರೆ ಚಡಾವು, ಏರು, ದಿನ್ನೆ, ಎತ್ತರ. ನೋಡ್ರಿ ಆನ್ಸರ್. ಚಡಾವು, ಏರು, ದಿನ್ನೆ, ಎತ್ತರ ಎಂಬುದು ಏನಪ್ಪ ಅಂದರೆ ಇವೆಲ್ಲವೂ ಎತ್ತರವಾದ ಪ್ರದೇಶವನ್ನು ಸೂಚಿಸ್ತದೆ. ಹೌದಾ, ಏರು, ದಿನ್ನೆ, ಹಳ್ಳ, ನೀರು. ಇಲ್ಲಿ ಏನಪ್ಪ ಅಂದರೆ ಏರು ಮತ್ತು ದಿನ್ನೆ ಅನ್ನೋದು ಎತ್ತರ ಅಂತ ಸೂಚಿಸ್ತದೆ, ಆದರೆ ಹಳ್ಳ ಅನ್ನೋದೇನು ತಗ್ಗು, ನೀರು ಅನ್ನೋದೇನು ಜಲ. ಈ ರೀತಿ, ಆದ್ದರಿಂದ ಇದು ಆಪ್ಷನ್ಸ್ ಅಲ್ಲ. ಇನ್ನು ತಗ್ಗು, ದಿನ್ನೆ, ಚಡಾವು, ಕಾಲುವೆ ಅಂತ ಅದಲ್ಲ. ಈ ದಿನ್ನೆ ಆಗಿರ್ಬೋದು, ಚಡಾವು ಆಗಿರ್ಬೋದು, ಇವು ಎತ್ತರ ಪ್ರದೇಶ ಸೂಚಿಸ್ತದೆ. ಆದರೆ ತಗ್ಗು ಅನ್ನೋದು, ಹೌದಾ, ಇವೆಲ್ಲ ಏನಪ್ಪ ಅಂದರೆ ಕಡಿದಾದ ಪ್ರದೇಶ ಸೂಚಿಸ್ತದೆ ಅಂತ ಕಾಣ್ತೀವಿ. ಆದ್ದರಿಂದ ಆಪ್ಷನ್ಸ್ ಎ ಮಾತ್ರ ಸರಿ. ಕಂಜ ಇದರ ಸಮಾನಾರ್ಥಕ ಪದ ಯಾವುದು? ಕಂಜ ಇದರ ಸಮಾನಾರ್ಥಕ ಪದ ಯಾವುದು? ಕೊಡ್ಲಿ, ಬಡಿಗೆ, ಹೆಳವ ಕುಂಟ, ಬಳ್ಳಿ ಮರ, ಮನೆ ಮಂದಿರ. ಕಂಜ ಇದರ ಸಮಾನಾರ್ಥಕ ಪದ ಯಾವುದು? ಸರಿಯಾದ ಉತ್ತರ ಏನಪ್ಪ ಅಂದರೆ ಹೆಳವ ಕುಂಟ. ನೋಡಿ, ಕಂಜ ಎಂಬ ಶಬ್ದವು ಅಮರಸಿಂಹನ ಅಮರಕೋಶದಲ್ಲಿ ಉಲ್ಲೇಖವಾಗಿದೆ. ನೋಡಿ, ಇಂಪಾರ್ಟೆಂಟ್. ಅಮರಸಿಂಹನ ಅಮರಕೋಶಕದಲ್ಲಿ ಏನಪ್ಪ ಅಂದರೆ ಕಂಜ ಎಂಬ ಶಬ್ದ ಏನಪ್ಪ ಅಂದರೆ ಉಲ್ಲೇಖವಾಗಿದೆ ಅಂತ ಕರೀತೀವಿ. ಉಲ್ಲೇಖ ಕಂಜ ಅಂದ್ರೆ ಏನು? ಹೆಳವ ಕುಂಟ. ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದು? ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದು? ಆದೇಶ ಸಂಧಿ, ಯಕರಾಗಮ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ. ತುಪ್ಪಳದಂತೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಲೋಪ ಸಂಧಿ. ನೋಡಿ, ಲೋಪಸಂಧಿ ಅಂದರೆ ಏನಪ್ಪ ಅಂದರೆ ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಸ್ವರವು ಇಲ್ಲವಾಗುವುದು. ಲೋಪಸಂಧಿ ಅಂದ್ರೇನು? ಇಲ್ಲಿ ಪೂರ್ವಪದ ಮತ್ತು ಪೂರ್ವಪದ ಮತ್ತು ಉತ್ತರ ಪದ ಅಂತ ಸೇರ್ತವಲ್ಲ, ಇಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಅಕ್ಷರದಲ್ಲಿರುವ ಸ್ವರ ಏನಪ್ಪ ಅಂದರೆ ಇಲ್ಲದಂತವಾಗುತ್ತದೆ. ಅದಕ್ಕೆ ನಾವು ಲೋಪಸಂಧಿ ಅಂತ ಕರಿತೀವಿ. ಮತ್ತು ಪ್ಲಸ್ ಒಬ್ಬ, ಮತ್ತೊಬ್ಬ. ನೋಡಿ, ಮತ್ತೊಬ್ಬವನ್ನು ಯಾವ ರೀತಿ ಬಿಡಿಸಿದ್ದಾರೆ? ಮತ್ತು ಪ್ಲಸ್ ಒಬ್ಬ, ಮತ್ತೊಬ್ಬ. ಇದು ಯಾವ ಸಂಧಿಗೆ? ಇಲ್ಲಿ ಉ ಎಂಬುದು ಉಕಾರ ಎಂಬುದು ಏನಪ್ಪ ಅಂದರೆ ಲೋಪವಾಗಿದೆ ಅಂತ ಕಾಣ್ತೀವಿ. ನೆಕ್ಸ್ಟ್, ತುಪ್ಪಳದಂತೆ ಅನ್ನೋದು ಏನಪ್ಪ ಅಂದರೆ ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದಂತೆ ಅಂತ ಕರಿತೀವಿ. ಇದು ದದ ಒಳಗಡೆ ಏನಪ್ಪ ಅಂದರೆ ಅಕಾರ ಸೇರಿಕೊಂಡರಲ್ಲ, ಅಕಾರವೇ ಲೋಪವಾಗಿದೆ. ನೋಡಿ, ಸಮಾಸಗೂ ಮತ್ತು ಸಂಧಿಗೆ ಏನು ವ್ಯತ್ಯಾಸಪ್ಪ ಅಂದರೆ ಸಮಾಸ ಅನ್ನೋದು ಪದಗಳ ಮಧ್ಯೆ ವಿಗ್ರಹವಾಕ್ಯ ಆಗ್ತದ. ಹೌದಾ, ಸಮಾಸ ಅನ್ನೋದು ಏನಪ್ಪ ಅಂದರೆ ಪದಗಳ ಮಧ್ಯೆ ವಿಗ್ರಹವಾಕ್ಯ ಆಗ್ತದ. ಆದರೆ
ಸಂಧಿ ಅನ್ನೋದು ಏನಪ್ಪ ಅಂದರೆ ಅಕ್ಷರಗಳ ಮಧ್ಯೆ ವಿಗ್ರಹ ವಾಕ್ಯ ಹತ್ರ ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದಂತೆ ಅಂತ ಕಿಸಿ ಕಾಣ್ತೀವಿ, ಹೌದಾ. ನೆಕ್ಸ್ಟ್ ಆದೇಶ ಸಂಧಿ ಅಂದರೆ ನೋಡ, ಇಲ್ಲಿ ಉತ್ತರ ಪದದ ಆರಂಭದಲ್ಲಿನ ಕ ಚ ಟ ತ ಪ ಗಳಿಗೆ ಸಂಧಿ ಪದದಲ್ಲಿ ಗ ಜ ಡ ದ ಬ ಆದೇಶವಾಗಿ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಕಿಸಿ ಕರಿತೀವಿ. ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ಆದೇಶವಾಗಿ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಕಿಸಿ ಕರಿತೀವಿ. ಉದಾಹರಣೆ ನೋಡಿ, ಮರಗಾಲು ಅಂತ ಕಿಸಿ ಅದ, ಇದನ್ನು ಬಿಡಿಸಿದಾಗ ಮರ ಪ್ಲಸ್ ಕಾಲು ಮರಗಾಲು. ಇಲ್ಲಿ ಕಕಾರಕ ಗಕಾರ ಬಂದದ, ಹೌದಾ, ಕಕಾರಕ ಗಕಾರ. ನೆಕ್ಸ್ಟ್ ಏನಪ್ಪ ಅಂದ್ರೆ ಬೆಟ್ಟದಾವರೆ, ಹೌದಾ, ಬೆಟ್ಟದಾವರೆ. ಇದನ್ನು ಬಿಡಿಸಿದಾಗ ಏನಪ್ಪ ಅಂದರೆ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಅಂತ ಕಿಸಿ ಹೇಳ್ತೀವಿ, ಹೌದಾ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಅಂದರೆ ಇಲ್ಲಿ ತಕ ಏನು ಬಂತು, ದ ಬಂತು, ಹೌದಾ, ತಕ ಏನು ಬಂತು, ದ ಬಂತು ಅಂತ ಕಿಸಿ ಕಾಣ್ತೀವಿ. ಇನ್ನು ಯಕಾರಾಗಮ ಸಂಧಿ ನೋಡಿ. ಯಕಾರಾಗಮ ಸಂಧಿ ಅಂದರೆ ಎರಡು ಅಕ್ಷರಗಳ ನಡುವೆ ಸಂಧಿ ಏರ್ಪಟ್ಟಾಗ, ಎರಡು ಅಕ್ಷರಗಳ ನಡುವೆ ಏನಪ್ಪ ಅಂದರೆ ಸಂಧಿ ಏರ್ಪಟ್ಟಾಗ ಹೊಸ ಅಕ್ಷರ ಬಂದು ಸೇರೋದಕ್ಕೆ ಆಗಮ ಸಂಧಿ ಅಂತ ಕಿಸಿ ಕರಿತೀವಿ. ಇಲ್ಲಿ ಏನಾದರೂ ಅಕ್ಷರ ಬಂದು ಸೇರಿದ್ರಿಂದ ಇದಕ್ಕೆ ಯಕಾರ ಆಗಮ ಅಂತ ಕಿಸಿ ಕರಿತೀವಿ. ಏನಾದರೂ ವ ಬತ್ತಂದರೆ ವಕಾರ ಆಗಮ ಅಂತ ಕಿಸಿ ಕರಿತೀವಿ. ನೋಡಿ, ಯಕಾರ ಆಗಮ ಸಂಧಿಗೆ ಒಂದು ಉದಾಹರಣೆ ಕೊಟ್ಟನ, ಮಳೆಯಿಂದ, ಮಳೆಯಿಂದ. ಇದನ್ನು ಬಿಡಿಸಿದಾಗ ಮಳೆ ಪ್ಲಸ್ ಇಂದ, ಮಳೆಯಿಂದ ಅಂತ ಕಿಸಿ ಆಗ್ತದೆ, ಹೌದಾ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಯಕಾರ ಏನಪ್ಪ ಅಂದರೆ ಹೊಸ ಅಕ್ಷರ ಬಂದು ಕಿಸಿ ಸೇರ್ಪಡೆ ಆಗ್ತಾ ಇದೆ. ಮಳೆಯಿಂದ, ಮಳೆ ಪ್ಲಸ್ ಇಂದ, ಮಳೆಯಿಂದ ಅಂತ ಕಿಸಿ ಯಕಾರ ಆಗಮ ಆಗೋದ್ರಿಂದ ಇದಕ್ಕೆ ಯಕಾರಾಗಮ ಸಂಧಿ ಅಂತ ಕಿಸಿ ಕರೀತಾರೆ. ಇನ್ನು ಆಗಮ ಸಂಧಿ ನೋಡ್ರಿ, ಯಕಾರಾಗಮದಲ್ಲಿ ನೆಕ್ಸ್ಟ್ ಎರಡು ಅಕ್ಷರಗಳ ನಡುವೆ ಸಂಧಿ ಏರ್ಪಟ್ಟಾಗ ಹೊಸ ಅಕ್ಷರ ಬಂದು ಸೇರಿದಕ್ಕೆ ಆಗಮ ಸಂಧಿ ಅಂತ ಕಿಸಿ ಕರಿತೀವಿ. ಅದು ಯ ಅಕ್ಷರ ಬರ್ತಂದ್ರೆ ಯಕಾರಾಗಮ ಸಂಧಿ, ವ ಅಕ್ಷರ ಬರ್ತಂದ್ರೆ ವಕಾರಾಗಮ ಸಂಧಿ ಅಂತ ಕಿಸಿ ಕರಿತೀವಿ. ಉದಾಹರಣೆಗೆ ನೋಡಿ, ಮಗುವನ್ನು. ಇದನ್ನು ಬಿಡಿಸಿದಾಗ ಏನಪ್ಪ ಅಂದರೆ ಮಗು ಪ್ಲಸ್ ಅನ್ನು ಮಗುವನ್ನು, ಮಗು ಪ್ಲಸ್ ಅನ್ನು ಮಗುವನ್ನು ಅಂತ ಕಿಸಿ ಕರಿತೀವಿ. ಇಲ್ಲಿ ಪ್ಲಸ್ ಅಂತ ಕಿಸಿ ಹೇಳಬಾರ್ದು, ಇಲ್ಲಿ ಏನಪ್ಪ ಅಂದರೆ ಅಧಿಕ, ಇದು ಮಗು ಅಧಿಕ ಅನ್ನು ಈ ಥರ ಬಿಡಿಸಬೇಕಾಗ್ತದ, ಅದಕ್ಕೆ ನಾವು ಪ್ಲಸ್ ಅಂತ ಕಿಸಿ ಕರಿತೀವಿ. ಓಕೆ. ನೆಕ್ಸ್ಟ್ ವೀರಗಾಸೆ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ವೀರಗಾಸೆ ಯಾವ ಸಂಪ್ರದಾಯಕ್ಕೆ ಸೇರಿದ ಒಂದು ನೃತ್ಯವಾಗಿದೆ? ಇದು ಶೈವ ಸಂಪ್ರದಾಯ, ವೈಷ್ಣವ ಸಂಪ್ರದಾಯ, ಬೀರೇಶ್ವರ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ. ಸರಿಯಾದ ಉತ್ತರ ಶೈವ ಸಂಪ್ರದಾಯ, ಶೈವ ಸಂಪ್ರದಾಯ ಅಂತ ಕಿಸಿ ನೋಡ್ತೀವಿ. ನೋಡಿ, ವೀರಗಾಸೆ ಸಾಮೂಹಿಕ ಒಂದು ನೃತ್ಯ ಒಳಗೊಂಡ ಕರ್ನಾಟಕದ ಒಂದು ಜಾನಪದ ಕಲೆ ಅಂತ ಕಿಸಿ ಕರೀತೀವಿ. ಇದೊಂದು ಸಾಮೂಹಿಕ ನೃತ್ಯ, ಹೌದಾ. ಇದೇನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಒಂದು ಜಾನಪದ ನೃತ್ಯ ಅಂತ ಕಿಸಿ ಕಾಣ್ತೀವಿ. ಶೈವ ಸಂಪ್ರದಾಯಕ ಧಾರ್ಮಿಕ ವೀರ ನೃತ್ಯ ಅಂತ ಕಿಸಿ ಕಾಣ್ತೀವಿ ಇದು, ಹೌದಾ. ಇಲ್ಲಿ ಏನೋ ನೃತ್ಯದ ನಡುವೆ ಕನಿಷ್ಠ 2 ಜನ ಕಲಾವಿದರು ಸೇರಿರಬೇಕು. ಒಳ ಉಡುಪು ಸೇರಿ ಉಡುಪು ಹೇಳುವ ಕಾರ್ಯಕ್ರಮ ನಡೆಸಿಕೊಟ್ಟರೆ ಗರಿಷ್ಠ ಏನಪ್ಪ ಅಂದರೆ 30 ಮಂದಿ ಇದರಲ್ಲಿ ಭಾಗವಹಿಸ್ತಾರೆ. ಕನಿಷ್ಠ ಅಂದರೆ 2, ಗರಿಷ್ಠ ಅಂದರೆ 30 ಜನ ಭಾಗವಹಿಸ್ತಾರೆ ಅಂತ ಕಿಸಿ ಕಾಣ್ತೀವಿ. ಈ ವೀರ ಶೈವ ಸಂಪ್ರದಾಯ ಎಲ್ಲೆಲ್ಲಿ ಕಂಡುಬರ್ತದಪ್ಪ ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ಬಳ್ಳಾರಿ ಜಿಲ್ಲೆಗಳಲ್ಲಿ ಅಪ್ಪ ಅಂದರೆ ಇದು ಪ್ರಸ್ತುತ ಆದಂತ ಕಿಸಿ ಕಾಣ್ತೀವಿ. ಇಲ್ಲಿ ಏನಪ್ಪ ಅಂದರೆ ತಾಳ, ಶ್ರುತಿ, ಚಮಾಳ ಇವೆಲ್ಲ ಬಳಕೆಯಲ್ಲಿ ಆದ. ಓಲಗ, ಮೌರಿ, ಕರಡೆ ವಾದ್ಯ ಈ ಪಂಚವಾದ್ಯಗಳು ಬಳಕೆ ಆಯ್ತು ಅಂತ ಕಿಸಿ ನೋಡಬಹುದು. ನೆಕ್ಸ್ಟ್, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸ ಎಂದು ಕಿಸಿ ಕರಿತೀವಿ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಬಂದರೆ ಅದಕ್ಕೆ ಯಾವ ಸಮಾಸ ಅಂತ ಕಿಸಿ ಕರಿತೀವಿ? ನೋಡಿ, ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರಬೇಕು. ಆಪ್ಷನ್ಸ್: ಅಂಸಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ. ಅಂಸಿ, ಗಮಕ, ಕ್ರಿಯಾ, ತತ್ಪುರುಷ. ಸರಿಯಾದ ಉತ್ತರ ತತ್ಪುರುಷ ಸಮಾಸ ಅಂತ ಕಿಸಿ ಕಾಣ್ತೀವಿ. ತತ್ಪುರುಷ ಸಮಾಸ. ನೋಡಿ, ತತ್ಪುರುಷ ಸಮಾಸ
ಇದರಲ್ಲಿ ಏನಪ್ಪ ಅಂದರೆ ತತ್ಪುರುಷ ಸಮಾಸದಲ್ಲಿ ಎರಡೂ ನಾಮಪದಗಳು ಸೇರಿ ಆಗ್ತವೆ. ಆದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಬಂದದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ತತ್ಪುರುಷ ಸಮಾಸ ಅಂತ ಕಿಸಿ ಕರಿತೀವಿ. ನೋಡಿ ಎಕ್ಸಾಂಪಲ್ ನೋಡಿ, ಬೆಟ್ಟದಾವರೆ ಅಂತ ಕಿಸಿ ಕೊಟ್ಟನಿಲ್ಲಿ, ಹೌದಾ, ಬೆಟ್ಟದಾವರೆ. ಇದನ್ನು ಬಿಡಿಸಿದಾಗ ಏನಪ್ಪ ಅಂದರೆ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದ ಪ್ಲಸ್ ತಾವರೆ. ಇಲ್ಲಿ ಉತ್ತರ ಪದ ಏನಪ್ಪ ಅಂದರೆ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೇಳ್ತದೆ, ಹೌದಾ. ಆದ್ದರಿಂದ ಇದು ತತ್ಪುರುಷ ಸಮಾಸ ಅಂತ ಕಿಸಿ ಕಾಣ್ತೀವಿ, ತತ್ಪುರುಷ ಸಮಾಸ. ಇನ್ನು ಮರಗಾಲು ಅಂತ ಹೇಳೋದಲ್ಲ, ಮರದ ಪ್ಲಸ್ ಕಾಲು, ಕಾಲು ಅನ್ನೋದು ಅತ್ಯಂತ ಪ್ರಧಾನವಾದ ಅರ್ಥವನ್ನು ಕೊಡ್ತದೆ. ಆದ್ದರಿಂದ ಇದು ಏನಪ್ಪ ಅಂದರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಇನ್ನು ಕಾಲು ಬಳೆ, ಕಾಲಿನ ಪ್ಲಸ್ ಬಳೆ, ಕಾಲು ಬಳೆ, ಇದನ್ನು ಕೂಡ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಇನ್ನು ಅಂಶಿ ಸಮಾಸ ಅನ್ನೋದು ಏನಪ್ಪ ಅಂದರೆ ಪೂರ್ವ ಪದವು ಪ್ರಮುಖವಾಗಿದ್ದು ಒಂದು ಅಂಶದ ಬಗ್ಗೆ ತಿಳಿಸುವಂತಿದ್ದರೆ ಅದಕ್ಕೆ ಅಂಶಿ ಸಮಾಸ ಅಂತ ಕಿಸಿ ಕರಿತೀವಿ. ಉದಾಹರಣೆಗೆ ಮುಂದೆಲೆ, ಮುಂದೆಲೆ, ಇದನ್ನು ಉಲ್ಟಾ ಬಿಡಿಸಬೇಕಾ, ಹೌದಾ. ತೆಲೆಯ ಪ್ಲಸ್ ಮುಂದು, ತೆಲೆಯ ಪ್ಲಸ್ ಮುಂದು ಅಂತ ಕಿಸಿ ಬಿಡಿಸ್ಬೇಕು, ಅವಾಗ ಮುಂದೆಲೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಕಡೆಗಣ್ಣು, ಕಣ್ಣಿನ ಪ್ಲಸ್ ಕಡೆ, ಹೌದಾ, ಕಡೆಗಣ್ಣು ಏನಪ್ಪ ಅಂದರೆ ಕಣ್ಣಿನ ಪ್ಲಸ್ ಕಡೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಗಮಕ ಸಮಾಸ ಏನಪ್ಪ ಅಂದರೆ ಪೂರ್ವ ಪದದ ಸರ್ವನಾಮವಾಗಿರಬೇಕು, ಉತ್ತರ ಪದ ಏನಪ್ಪ ಅಂದರೆ ನಾಮಪದವಾಗಿದ್ದರೆ. ನೋಡಿ, ಪೂರ್ವ ಪದ ಏನಾಗಿರಬೇಕು, ಸರ್ವನಾಮ ಆಗಿರಬೇಕು, ಉತ್ತರ ಪದ ಏನಾಗಿರಬೇಕು, ನಾಮಪದ ಆಗಿರಬೇಕಂತ ಕಿಸಿ ಕಾಣ್ತೀವಿ. ಇದು ಪ್ಲಸ್ ನಾಯಿ, ಈ ನಾಯಿ, ಹೌದಾ, ಇದು ಪ್ಲಸ್ ನಾಯಿ, ಈ ನಾಯಿ. ಅವನು ಪ್ಲಸ್ ಮನುಷ್ಯ, ಆ ಮನುಷ್ಯ, ಅವನು ಪ್ಲಸ್ ಮನುಷ್ಯ, ಆ ಮನುಷ್ಯ. ಅವಳು ಪ್ಲಸ್ ಮುದುಕಿ, ಈ ಮುದುಕಿ, ಸಾರಿ, ಅವಳು ಪ್ಲಸ್ ಮುದುಕಿ, ಆ ಮುದುಕಿ ಆಗ್ತದ. ಇವಳು ಪ್ಲಸ್ ಮುದುಕಿ, ಈ ಮುದುಕಿ ಅಂತ ಕಿಸಿ ಆಗ್ತದ. ಈ ನೆಕ್ಸ್ಟ್ ಏನಪ್ಪ ಅಂದರೆ ಕ್ರಿಯಾ ಸಮಾಸ. ಪೂರ್ವ ಪದವು ದ್ವಿತೀಯ ವಿಭಕ್ತಿಯಲ್ಲಿದ್ದು ಉತ್ತರ ಪದ ಏನಪ್ಪ ಅಂದರೆ ಕ್ರಿಯೆಯಿಂದ ಕೂಡಿದರೆ ಅದಕ್ಕೆ ನಾವು ಕ್ರಿಯಾ ಸಮಾಸ ಅಂತ ಕಿಸಿ ಕರಿತೀವಿ. ಪೂರ್ವ ಪದ ಏನಾಗಿರಬೇಕು, ವಿಭಕ್ತಿ ಪ್ರತ್ಯಯದಿಂದ ಕೂಡಿರಬೇಕು. ಉತ್ತರ ಪದ ಏನಾಗಿರ್ಬೇಕಂದ್ರೆ ಕ್ರಿಯೆಯಿಂದ ಕೂಡಿರಬೇಕು ಅಥವಾ ಕ್ರಿಯಾಪದದಿಂದ ಕೂಡಿರಬೇಕು. ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಕ್ರಿಯಾ ಸಮಾಸ ಅಂತ ಕಿಸಿ ಕರಿತೀವಿ. ನೋಡಿ, ಕೈಯನ್ನು ಪ್ಲಸ್ ಮುಟ್ಟಿ, ಹೌದಾ, ಕೈ ಮುಟ್ಟಿ ಅಂತ ಕಿಸಿ ಕರಿತೀವಿ. ಕೈ ಮುಟ್ಟಿ, ಇದನ್ನು ಬಿಡಿಸಿದಾಗ ಕೈಯನ್ನು ಅನ್ನು ವಿಭಕ್ತಿ ಪ್ರತ್ಯಯ ಏನಪ್ಪ ಅಂದರೆ ದ್ವಿತೀಯ ವಿಭಕ್ತಿ ಬರ್ತಲ್ಲ, ಆದ್ದರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಗಳು ಬರ್ತಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗೆ. ಮುಟ್ಟಿ ಅನ್ನೋದೇನು ಕ್ರಿಯೆ ನಡಿಲಕತ್ತದ, ಹೌದಾ, ಕ್ರಿಯೆ ಸೂಚಿಸ್ತದೆ. ಮುಟ್ಟಿ ಅನ್ನೋದೇನು ಮುಟ್ಟೋದು, ಅದೇನಪ್ಪ ಅಂದರೆ ಕ್ರಿಯೆ ಸೂಚಿಸ್ಲಾಕತ್ತದ, ಆದ್ದರಿಂದ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಇನ್ನು ಕಣ್ಮುಚ್ಚಿ ಅನ್ನೋದು ನೋಡಿ, ಕಣ್ಣನ್ನು ಪ್ಲಸ್ ಮುಚ್ಚಿ, ಕಣ್ಣನ್ನು, ಅನ್ನು ಅನ್ನೋದೇನು ದ್ವಿತೀಯ ವಿಭಕ್ತಿ, ಮುಚ್ಚಿ ಅನ್ನೋದೇನು ಕ್ರಿಯಾಪದ, ಆದ್ದರಿಂದ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಅಂತ ಕಿಸಿ ಕಾಣ್ತೀವಿ. ಕೈ ಮುಗಿದೆವು, ಕೈಯನ್ನು ಪ್ಲಸ್ ಮುಗಿದೆವು. ನೋಡಿ, ಕೈಯನ್ನು ಅನ್ನೋದೇನು ದ್ವಿತೀಯ ವಿಭಕ್ತಿ ಕಂಡುಬರಕತ್ತದ. ಮುಗಿದು ಅನ್ನೋದು ಏನಪ್ಪ ಅಂದರೆ ಕ್ರಿಯೆಯನ್ನು ಸೂಚಿಸ್ಲಾಕತ್ತದ, ಆದ್ದರಿಂದ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಸಮಾಸದಲ್ಲಿ 8 ವಿಧಗಳು ಕಂಡುಬರ್ತದೆ, ಹೌದಾ. ತತ್ಪುರುಷ ಸಮಾಸ ಆಗಿರ್ಬೋದು, ಕರ್ಮಧಾರಯ ಸಮಾಸ ಆಗಿರ್ಬೋದು, ಅಂಶಿ ಸಮಾಸ ಆಗಿರ್ಬೋದು, ದ್ವಿಗು ಸಮಾಸ ಆಗಿರ್ಬೋದು, ಹೌದಾ, ದ್ವಂದ್ವ ಸಮಾಸ ಆಗಿರ್ಬೋದು, ಬಹುರ್ವಿ ಸಮಾಸ ಆಗಿರ್ಬೋದು, ಕ್ರಿಯಾ ಸಮಾಸ ಆಗಿರ್ಬೋದು, ಗಮಕ ಆಗಿರ್ಬೋದು, ಇವೆಲ್ಲ ಕಾಣ್ತೀವಿ. ಮುಂದೆ ಒಂದೊಂದಾಗಿ ನೋಡೋಣ ಅಂತ. ನೋಡಿ, ಒಂದೊಂದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಕಾಲಿನ ಪ್ಲಸ್ ಬೆಳೆ, ಕಾಲು ಬೆಳೆ, ಹೌದಾ, ಇದು ಏನಪ್ಪ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಹೆಮ್ಮರ, ಹಿರಿದಾದ ಪ್ಲಸ್ ಮರ ಅಥವಾ ಹಿರಿದು ಪ್ಲಸ್ ಮರ, ಹೆಮ್ಮರ ಅಂತ ಕಿಸಿ ಕಾಣ್ತೀವಿ. ಇದು ಏನು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಆಗಿದೆ. ತುದಿ ನಾಲಿಗೆ, ನಾಲಿಗೆಯ ಪ್ಲಸ್ ತುದಿ ನಾಲಿಗೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು, ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗ್ತದ. ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು ಅಂತ ಕಿಸಿ ಕಾಣ್ತೀವಿ. ಇನ್ನು ಪಂಚ ಕಳಸ ಗೋಪುರ ಅಂತ ಕಿಸಿ ಕಾಣ್ತೀವಿ, ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತದ. ಈ ರೀತಿಯಾಗಿ ನಾವು ಕಾಣ್ತೀವಿ. ಇನ್ನು ಈ ಮುದುಕ, ಈ ಮುದುಕಿ, ಆ ಹುಡುಗ, ಈ ಹುಡುಗಿ, ಈ ಥರ ಇರೋದು ಏನಪ್ಪ ಅಂದರೆ ಗಮಕ ಸಮಾಸಕ್ಕೆ ಉದಾಹರಣೆ. ಇನ್ನು ಅದೇ ಸಮಾಸ ಬರ್ತದೆ. ಬಹುತೇಕ ಸಮಾಸಗಳು ಕನ್ನಡ ಮತ್ತು ಕನ್ನಡ ಪದಗಳಿಂದ ಆಗಿರ್ತದೆ ಅಥವಾ ಸಂಸ್ಕೃತ ಮತ್ತು ಸಂಸ್ಕೃತ ಪದಗಳಿಂದ ಸೇರಿ ಆಗ್ತದೆ, ಹೌದಾ. ಇನ್ನು ಕನ್ನಡ ಮತ್ತು ಸಂಸ್ಕೃತ ಸೇರಿದರೆ ಅದು ಅದೇ ಸಮಾಸ ಅಂತ ಕಿಸಿ ಕರಿತೀವಿ, ಹೌದಾ. ಗಜದಳ ಅಂತ ಕಿಸಿ ಕರಿತೀವಲ್ಲ, ಗಜದ ಪ್ಲಸ್ ದಳ, ಗಜದಳ, ಇದು ಅದೇ ಸಮಾಸಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟ್ ನೋಡೋಣ.
ಪಂಡಿತದ ವಕ್ಕಿ ಅಥವಾ ಪಂಡಿತ ವಕ್ಕಿ ಅಂದ್ರೇನು? ಈ ಪದದ ಅರ್ಥ ಏನು? ಕೋಗಿಲೆ, ಗಿಳಿ, ಪಾರಿವಾಳ, ಕಾಜಾಳ. ಪಂಡಿತ ವಕ್ಕಿ ಅಥವಾ ಪಂಡಿತದ ವಕ್ಕಿ ಅಂದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಗಿಳಿ. ಆನ್ಸರ್ ಏನು? ಗಿಳಿ. ನೋಡಿ, ಹೆಚ್ಚಾಗಿ ಪಂಡಿತರು ಏನಪ್ಪ ಅಂದರೆ ಶಾಸ್ತ್ರ ಹೇಳಲು ಗಿಳಿಯನ್ನು ಉಪಯೋಗ ಮಾಡೋದ್ರಿಂದ ಇದಕ್ಕೆ ಪಂಡಿತ ವಕ್ಕಿ ಅಂತ ಕರಿತೀವಿ. ಹೌದಾ? ಗಿಳಿ ಶಾಸ್ತ್ರ ಹೇಳ್ತದಲ್ಲ ಅದು. ಕೋಗಿಲೆಗೆ ಏನಂತ ಕರಿತಾರಪ್ಪ ಅಂದರೆ ಕೋಕಿಲ, ಪಿಕ, ಪರಪುಟ್ಟ ಅನ್ನೋದು ಭಾಳ ಇಂಪಾರ್ಟೆಂಟ್ ನೋಡಿ. ಪರಪುಟ್ಟ ಅಂತ ಕರೀತಾರೆ. ಕೋಗಿಲೆಗೆ ಏನಂತ ಕರೀತಾರೆ? ಪರಪುಟ್ಟ ಆಗಿರ್ಬೋದು, ಪಿಕ ಆಗಿರ್ಬೋದು. ಒಂದೊಂದ್ಸಲ ಪಿಕ ಅಂದರೆ ನವಿಲು ಅಂತ ತಿಳ್ಕೊಳ್ತೀವಿ, ಆದರೆ ಕೋಗಿಲೆ ನೋಡ್ರಿ. ಇನ್ನು ಕಪೋತ ಅಂದರೆ ಏನಪ್ಪ ಅಂದರೆ ಕಪೋತ ಅಂದರೆ ಪಾರಿವಾಳ. ಕಪೋತ ಅಂದರೆ ಏನು? ಪಾರಿವಾಳ. ಇನ್ನು ಕಾಜಾಣ ಅಂದರೆ ಏನಪ್ಪ ಅಂದರೆ ಭೀಮರಾಜನಿಗೆ ಕಾಜಾಣ ಅಂತ ಕರಿತೀವಿ. ನೆಕ್ಸ್ಟ್, ಹಳೆಗನ್ನಡದ ಇವರಂ ಈ ಪದ ಯಾವ ವಿಭಕ್ತಿಗೆ ಉದಾಹರಣೆ ಅಂತ ಕರೀತಾನೆ? ಇವರಂ ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ, ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ಪಂಚಮಿ ವಿಭಕ್ತಿ